ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕಸಭೆ ಅಖಾಡಕ್ಕಿಳಿಯುತ್ತಾರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ. ಬೆಳಗಾವಿ ಲೋಕಸಭೆಗೆ ಲಿಂಗಾಯತ ಸಂಸದ ಚನ್ನರಾಜ ಅಂತ ಪೋಸ್ಟ್ ಮಾಡಲಾಗ್ತಾ ಇದೆ. ಲಿಂಗಾಯತ ಸಂಸದ ಚನ್ನರಾಜ ಹಟ್ಟಿಹೊಳಿ ಅಂತ ಪೋಸ್ಟ್ ಮಾಡಲಾಗ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳ ಬಳಗದ ಫೇಸ್ಬುಕ್ ಖಾತೆಯಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಾಕಲಾಗಿದೆ. ಲಿಂಗಾಯತ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಮುಂಚೂಣಿಯಲ್ಲಿ ಅಶೋಕ ಪಟ್ಟಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಕಾಂತ್ ಸಿದ್ನಾಳ ಇದ್ದಾರೆ. ಸಹೋದರನಿಗೆ ಟಿಕೆಟ್ ಕೊಡಿಸಲು ಹೆಬ್ಬಾಳ್ಕರ್ ಲಾಭಿ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಲೋಕಸಭೆ ಅಖಾಡಕ್ಕೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಇಳಿತಾರಾ ಅನ್ನುವಂಥದ್ದು ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗಲಿಕ್ಕೆ ಕಾರಣವಾಗಿರುವಂಥದ್ದು. ಬೆಳಗಾವಿ ಲೋಕಸಭೆಗೆ ಲಿಂಗಾಯತ ಸಂಸದ ಚನ್ನರಾಜ ಅನ್ನುವಂಥ ಪೋಸ್ಟ್ ಒಂದು ಫೇಸ್ಬುಕ್ನಲ್ಲಿ ಶೇರ್ ಆಗ್ತಾ ಇದೆ. ಲಿಂಗಾಯತ ಸಂಸದ ಚನ್ನರಾಜ ಹಟ್ಟಿಹೊಳಿ ಅನ್ನುವಂಥ ಪೋಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳ ಬಳಗದ ಫೇಸ್ಬುಕ್ ಅಕೌಂಟ್ನಲ್ಲಿ ಪೋಸ್ಟ್ ಆಗಿದೆ. ಲಿಂಗಾಯತ ಅಭ್ಯರ್ಥಿಗೆ ಹುಡುಕಾಟದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಆ ಒಂದು ಅಭ್ಯರ್ಥಿಗಳ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿ ಅಶೋಕ್ ಪಟ್ಟಣ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಕಾಂತ್ ಸಿದ್ನಾಳ್ ಕೂಡ ಇರುವಂಥದ್ದು. ಸಹೋದರನಿಗೆ ಟಿಕೆಟ್ ಕೊಡಿಸಲಿಕ್ಕೆ ಹೆಬ್ಬಾಳ್ಕರ್ ಲಾಭಿ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವವಾಗ್ತಿದೆ. ಲೋಕ ಅಖಾಡಕ್ಕೆ ಹೆಬ್ಬಾಳ್ಕರ್ ಸಹೋದರ ಇಳಿತಾರಾ ಅನ್ನುವಂಥ ಪ್ರಶ್ನೆ ಮೂಡಲಿಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳ ಬಳಗ ಅನ್ನುವಂಥ ಒಂದು ಫೇಸ್ಬುಕ್ ಅಕೌಂಟ್ ಏನಿದೆ, ಆ ಒಂದು ಅಕೌಂಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನನ್ನ ಮುಂದಿನ ಸಂಸದ ಅಂತ ಹೇಳಿ ಬಿಂಬಿಸುವಂತಹ ಪೋಸ್ಟ್ಗಳು ಶೇರ್ ಆಗ್ತಾ ಇದೆ. ಹಾಗಾಗಿ ಲೋಕಸಭಾ ಅಖಾಡಕ್ಕೆ ಹೆಬ್ಬಾಳ್ಕರ್ ಅವರ ಸಹೋದರ ಇಳಿತಾರಾ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಲೋಕಸಭೆ ಅಖಾಡಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಇಳಿಯುವಂತ ಸಾಧ್ಯತೆ ಇದೆಯಾ ಅನ್ನುವಂಥದ್ದು? ಯಾಕಂತಂದ್ರೆ ಸ್ಥಳೀಯವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಸಾಕಷ್ಟು ಪೈಪೋಟಿ ಕೂಡ ಇದೆ. ಹಾಗಾಗಿ ಯಾವ ರೀತಿಯಾದಂಥ ಒಂದು ಸಾಧ್ಯತೆಗಳಿದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದರೂ ಸಹೋದರನ ಪರವಾಗಿ ಲಾಭಿ ನಡೆಸುತ್ತಿದ್ದಾರಾ, ಹೇಗೆ? ಲಿಖಿತ, ಖಂಡಿತವಾಗಿಯೂ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಭ್ಯರ್ಥಿ ಹುಡುಕಾಟ ತೀವ್ರಗೊಂಡಿದೆ. ಕಳೆದ 4 ದಿನಗಳ ಹಿಂದೆ ತಾನೇ ಬೆಳಗಾವಿ ಸಂಕಮ್ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲ ನಾಯಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭೆಗೆ ಏನು ಬಿಜೆಪಿ ಸಂಸದರಾದಂತಹ ಸುರೇಶ್ ಅಂಗಡಿ ವಿರುದ್ಧ ಲಿಂಗಾಯತ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದು ಸೂಕ್ತ ಅನ್ನುವಂತ ಒಂದು ಅಭಿಪ್ರಾಯಗಳು ವ್ಯಕ್ತವಾಗಿರುವಂತ ಹಿನ್ನೆಲೆಯಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್ ಜೊತೆಗೆ ಶಿವಕಾಂತ್ ಸಿದ್ನಾಳ್ ಮತ್ತು ಕಿರಣ್ ಸಾವತನ್ ಅವರ ಪುತ್ರ ಇವ್ರ ಹೆಸರನ್ನು ಕೇಳಿ ಬರ್ತಾ ಇದೆ. ಆದ್ರೆ ಒಂದ್ ವೇಳೆ ಏನಾದ್ರೂ ಹೈಕಮಾಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಪರ್ಧೆ ಮಾಡುವಂತ ಏನಾದ್ರು ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಟಿಕೆಟ್ ಕೊಡಿ, ನಾನು ಗೆಲ್ಸ್ಕೊಂಡ್ ಬರ್ತೇನೆ ಅನ್ನೋಂತ ಒಂದು ವಾಗ್ದಾನವನ್ನ ಹೈಕಮಾಂಡ್ಗೆ ನೀಡ್ತಾರೆ ಅಥವಾ ಪಕ್ಷದ ನಾಯಕರಿಗೆ ಹೇಳ್ತಾರೆ ಅನ್ನೋ ಮಾತುಗಳು ಅವ್ರ ಆಪ್ತ ವಲಯದಲ್ಲಿ ಬರ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಏನ್ ಲಿಂಗಾಯತ ಅಭ್ಯರ್ಥಿ ಹುಡುಕಾಟ ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಇರ್ತಕ್ಕಂಥ ಏನೊಂದು ಲಿಂಗಾಯತ ನಾಯಕರಿದ್ದಾರೆ, ಟಿಕೆಟ್ ಗಿಟ್ಟಿಸೋದಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ನಡೆಸ್ತಾ ಇರೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳ ಬಳಗ ಈ ಒಂದು ಪೋಸ್ಟ್ ಮಾಡುವ ಮೂಲಕ ಮುಂದಿನ ಬೆಳಗಾವಿ ಲೋಕಸಭೆ ಸಂಸದ ಲಿಂಗಾಯತ್ ಸಂಸದ ಅಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಒಂದ್ ಕಡೆ ತಮ್ಮ ಸಹೋದರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ನಡೆಸ್ತಾರ ಅನ್ನೋಂಥ ಪ್ರಶ್ನೆ ಕೂಡ ಈಗ ಜನರಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದ ಶ್ರೀಧರ್ ಮಾಹಿತಿಗಾಗಿ.